ತುಳಿದವ ಆಗ ಮತ್ತೆ ಹೊಸ ರಾಜಕೀಯ ಮಾಡುವಂಥ ಅನಿವಾರ್ಯತೆ ಬರ್ತದೆ. ಅದು ಬರಲಿ ಬಿಡಲಿ, ಮಂತ್ರಿಗಿರಿ ಬರಲಿ ಬಿಡಲಿ, ಈ ಸೌದಿಯವರು ಇವತ್ತು ಒಂದು ಹೊಸ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇದೇ ರೀತಿಯಾಗಿ ಜಾರಕಿಹೊಳಿ ಸಹೋದರರು ಇಡೀ ಜಿಲ್ಲೆ ಮೇಲೆ ನಿಜವಾದ ಹಿಡಿತವನ್ನು ಸಾಧಿಸ್ಯಾರ. ಹಳೆಯ ಬೆಳಗಾವಿ ಜಿಲ್ಲೆ ಶೈಕ್ಷಣಿಕ ಚಿಕ್ಕೋಡಿ ಮೇಲಂತ ಈಗಾರು MP ಆಗಿದ್ದಾರೆ. ಬೆಳಗಾವಿ ಎಂ ಪಿ ಕ್ಷೇತ್ರ ನಮ್ಮ ಶೆಟ್ಟರ್ ಅವರು ಇದ್ದಾರೆ. ಶೆಟ್ಟರ್ ಅವರು ಡಮಿ ಒಬ್ಬ MP ಅನ್ನುವಂಗಿದೆ. ಯಾಕಂದರೆ ಜಾರಕಿಹೊಳಿ ಅವರು ಹಾಕಿದ ಒಂದು ಗೆರೆಯನ್ನು ದಾಟುವಂಥ ಸ್ಥಿತಿಯಲ್ಲಿ ಅವರಿಲ್ಲ. ಹೆಚ್ಚು ಗೆಲ್ಲಿಸ್ಕೊಟ್ಟವ್ರು ಇವರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇಂಥ ಪ್ರಸಂಗದಲ್ಲಿ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋದು ಮತ್ತು ಏನಪ್ಪ ಅಂತಂದ್ರೆ ಹಿಂದಿದ್ದು ರಾಜಕೀಯ ಮಾಡೋದ್ರಲ್ಲೇ ನಿಜವಾಗಿಯೂ ಜಾರಕಿಹೊಳಿ ಸಹೋದರರು ಎಕ್ಸ್ಪರ್ಟ್. ಅನಿವಾರ್ಯ ಇನ್ನು ಯಾರೂ ಇಲ್ಲಪ್ಪ ಅಂತ ತಾವು ಮುಂದೆ ಬರುವಂಥ ಒಂದು ನಾಯಕತ್ವ ಗುಣ ಅವರಲ್ಲದ. ಈಗ ಅನಿವಾರ್ಯವಾಗಿ ಹುಕ್ಕೇರಿನ ಏನೋ ತಿಳ್ಕೊಂಡಿದ್ರು ಅವರು. ಮೋಸ್ಟ್ಲಿ ಹುಕ್ಕೇರಿ ಸರ್ ನಮ್ಮ ಕೈಗೆ ಬರ್ಬೋದು ಅಂತೇಳಿ. ಯಾಕಂದ್ರೆ ಉಮೇಶ್ ಕತ್ತಿ ಅವರು ಅಲ್ಲಿ ಆ ಭಾಗದ ಒಬ್ಬ ನಾಯಕರಾಗಿದ್ದರು, ವಿಶೇಷವಾಗಿ ಚಿಕ್ಕೋಡಿ ಭಾಗದಲ್ಲಿ, ಅದರಲ್ಲಿ ಹುಕ್ಕೇರಿಯಲ್ಲೇ ಅವರಿಲ್ಲ ಅಂದಮೇಲೆ ರಮೇಶ್ ಅವರಲ್ಲಿ ಅಂಥ ವ್ಯಕ್ತಿತ್ವ ಇರಲಿಕ್ಕಿಲ್ಲ ಅಂತೇಳಿ ಮಿಸ್ಕ್ಯಾಲ್ಕುಲೇಷನ್ ಮಾಡಿದ್ರು, ಏನೋ ಮಾಡಿದರು. ಬಟ್ ಅಲ್ಲಿ ಎಂಟ್ರಿ ಆದರು. ಅಲ್ಲಿ ಜನಗಳಿಗೆ ಇವರು ಸಪೋರ್ಟ್ ಮಾಡಿದ್ರು. ರಾಜೇಂದ್ರ ಪಾಟೀಲ್ ಅಂತವರು, ಇನ್ನುಳಿದವರು. ಇವತ್ತು ರಾಜೇಂದ್ರ ಪಾಟೀಲ್ ಅವರು DCC ಬ್ಯಾಂಕ್ ಡೈರೆಕ್ಟರ್ ಮಾಡಿದ್ರೆ ಮತ್ತು ಬೇರೆ. ಆದರೆ ನಿಜವಾಗಿ ಗೆದ್ದು ಬಂದಿದ್ದೆಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದು ತಮ್ಮ ಮನುಷ್ಯೊಬ್ಬ ಇರಬೇಕಪ್ಪ ಅಲ್ಲೇ ಮಾಡಿದ್ದಾರೆ. ಹೀಗಾಗಿ ಈ ಕಾಂಪಿಟೇಷನ್ ಹುಕ್ಕೇರಿ ಮತ್ತು ವರ್ಸಸ್ ಜಾರಕಿಹೊಳಿ ಅವರು ಬಿದ್ದುಬಿಟ್ಟದೆ. ಹುಕ್ಕೇರಿ ಅಂದರೆ ಇಟ್ ಮೀನ್ಸ್ ರಮೇಶ್ ಕತ್ತಿಯವರು ಇವತ್ತು ಇಡೀ ಹುಕ್ಕೇರಿ ಕ್ಷೇತ್ರ, ಯಮಕನಮರಡಿ ಕ್ಷೇತ್ರ ಎರಡೂ ತನ್ನ ಕೈಗೆ ತೊಗೊಳ್ಬೇಕು ಅನ್ನುವಂಥ ಪ್ಲ್ಯಾನ್ ಮಾಡೋದ್ರಿಂದಾಗೆ ಇನ್ನಷ್ಟು ನಮ್ಮ ಸೌದಿಯವ್ರ ಜೊತೆಗೆ ಗೆಳತನ ಹೆಚ್ಚು ಮಾಡ್ಕೊಂಡು ಹೊಸ ಪ್ಲ್ಯಾನ್ ಏನೋ ಮಾಡ್ತಾ ಇದ್ದಾರೆ. ಆದಷ್ಟು ಜಾರಕಿಹೊಳಿಯವರ ಪ್ರಭಾವಳಿ ತಮ್ಮ ಕ್ಷೇತ್ರಗಳಲ್ಲೇ ಮತ್ತು ತಮಗೆ ಅತ್ಯಂತ ಬೇಕಾದ ಕ್ಷೇತ್ರಗಳಲ್ಲಿ ಆಗಬಾರದು ಅನ್ನೋ ದೃಷ್ಟಿ ಇಟ್ಟುಕೊಂಡು ಏನೋ ಪ್ರಯತ್ನ ನಡೆಸಿದಾರೆ ಸುದ್ದಿಗಳಿದ್ದಾವೆ. ಇದು ಒಂದು ರೀತಿಯಿಂದ ಇವತ್ತು ಜಾರಕಿಹೊಳಿಯವ್ರ ಸವಾಲೂ ಹೋದಿದ್ದು. ಅದೇ ಕಾಲಕ್ಕೆ ರಮೇಶ್ ಕತ್ತಿಯವ್ರಿಗೂ ಸವಾಲನೇ. ಯಾಕಂದ್ರೆ ಇವತ್ತು ಆರ್ಥಿಕವಾಗಿ, ರಾಜಕೀಯವಾಗಿ, ರಾಜ್ಯ ಮಟ್ಟದಲ್ಲ ಪ್ರಬಲ ಒಂದು ಕುಟುಂಬ ಇವತ್ತು ಜಾರಕಿಹೊಳಿ ಸಹೋದರರು ಬಂದು ನಿಂತಿದ್ದಾರೆ. ನೆಕ್ಸ್ಟ್ ಸೇಮ್ ಏನು ಅನ್ನುವಂಥ ವಾತಾವರಣ ಅದ.